ಈಡೇರಿಸುವಂತೆ ಆಗ್ರಹಿಸಿ ಗ್ರಾಮ ಆಡಳಿತ ಅಧಿಕಾರಿಗಳು ಸಿದ್ದಾಪುರ ಪಟ್ಟಣದ ನೆಹರು ಮೈದಾನದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದರು. ಕಳೆದ ಸೆಪ್ಟೆಂಬರ್ನಲ್ಲಿ ಮುಷ್ಕರ ಹಮ್ಮಿಕೊಂಡು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗಿತ್ತು. ಬೇಡಿಕೆ ಈಡೇರಿಸುವುದಾಗಿ ಭರವಸೆ ನೀಡಿದ ನಂತರ ಮುಷ್ಕರವನ್ನು ಹಿಂಪಡೆಯಲಾಗಿತ್ತು. ಆದರೆ ಬೇಡಿಕೆ ಈಡೇರದ ಹಿನ್ನೆಲೆ ಮತ್ತೆ ಮುಷ್ಕರವನ್ನು ಕೈಗೊಂಡಿದ್ದೇವೆ ಎಂದು ಉತ್ತರ ಕನ್ನಡ ಜಿಲ್ಲಾ ಸಂಘದ ಉಪಾಧ್ಯಕ್ಷ ಹರೀಶ್ ನಾಯ್ಕ್ ತಿಳಿಸಿದ್ದಾರೆ. ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷ ಕೃಷ್ಣನಾಯ್ಕ್ ಹಾಗೂ ಪದಾಧಿಕಾರಿಗಳು, ತಾಲೂಕಿನ 30 ಆಡಳಿತ ಅಧಿಕಾರಿಗಳು ಭಾಗವಹಿಸಿದ್ದರು. ಉತ್ತರ ಕನ್ನಡ ಜಿಲ್ಲಾ ಗ್ರಾಮ ಆಡಳಿತ ಅಧಿಕಾರಿಗಳ ಹಿರಿಯ ಉಪಾಧ್ಯಕ್ಷ. ಇವತ್ತು ನಾವು ಸಿದ್ದಾಪುರ ತಾಲೂಕಿನಲ್ಲಿ ನಮ್ಮ ರಾಜ್ಯ ಸಂಘದ ಕರೆಯಂತೆ 2ನೇ ಅವಧಿಯ ಮುಷ್ಕರವನ್ನು ನಾವು ಕೈಗೊಳ್ತಾ ಇದ್ದೀವಿ. ಸೆಪ್ಟೆಂಬರ್ ತಿಂಗಳಲ್ಲಿ ನಾವೇನು ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡ್ಬಿಟ್ಟು ಮೊದಲನೇ ಹಂತದ ಮುಷ್ಕರವನ್ನು ಕೈಗೊಂಡಿದ್ವಿ. ಸರ್ಕಾರ ಈ ಹಂತದಲ್ಲಿ ನಮಗೆ ಯಾವುದೇ ರೀತಿಯಂತಹ ಪ್ರತಿಕ್ರಿಯೆಗಳು, ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಲ್ಲ. ಅದೇ ರೀತಿ ನಮ್ಮ ಜ್ವಲಂತ ಸಮಸ್ಯೆಗಳಾದಂತಹ ವರ್ಗಾವಣೆಗೆ ಸಂಬಂಧಪಟ್ಟಂಥ 16A ರೂಲ್ ಇರ್ಬೋದು ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಸರ್ಕಾರ ಇದುವರೆಗೂ ಕೂಡ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಂಡಿಲ್ಲ. ರಾಜ್ಯ ಮಟ್ಟದ ಸಮಿತಿಯಲ್ಲಿ ಕೂಡ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ರಾಜ್ಯ ಸಂಘದ ಪದಾಧಿಕಾರಿಗಳನ್ನು ಅಲ್ಲಿ ಸರಿಯಾಗಿ ಸೇರ್ಪಡೆಯನ್ನು ಮಾಡಿಕೊಳ್ಳೋದ್ರ ಮೂಲಕ ಸ್ಪಂದನೆಯನ್ನು ಕೊಟ್ಟಿರುವುದಿಲ್ಲ. ಹಾಗೂ ಈ ಹಿಂದೆ ಇರುವಂತೆ ನಮ್ಮಲ್ಲಿ ಪ್ರಮೋಷನ್ಗಳು ಏನು ಪ್ರತಿ ವರ್ಷ ಕೊಡ್ತಾಯಿದ್ರು, ಅದು 3ರಿಂದ 4 ವರ್ಷ ಆದರೂ ಕೂಡ ಇನ್ನೂ ನಮಗೆ ಪದೋನ್ನತಿ ಕೊಡ್ತಾ ಇಲ್ಲ. C&R ರೂಲ್ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿ ಮಾನ್ಯ ನ್ಯಾಯಾಲಯಕ್ಕೆ ತಮ್ಮ ಒಂದು ವರದಿಯನ್ನು ಕೊಟ್ಟಿಲ್ಲ. ಅದು ಕೂಡ ನಮಗೆ ಈ ಒಂದು ಪ್ರತಿಭಟನೆಗೆ ಮುಖ್ಯ ಕಾರಣ ಆಗಿರ್ತದೆ. ಮತ್ತು ಅಂತರ್ಜಿಲ್ಲಾ ವರ್ಗಾವಣೆ ಆಗಿರಬಹುದು ಹಾಗೂ ಗ್ರಾಮ ಚಾವಡಿ, ಮೂಲಭೂತ ಸೌಕರ್ಯಗಳು, ಅದೇ ರೀತಿ ಈಗಾಗಲೇ 21ಕ್ಕಿಂತ ಹೆಚ್ಚು ಮೊಬೈಲ್ ಆ್ಯಪನ್ನು ಸರ್ಕಾರ ಬಿಡುಗಡೆ ಮಾಡಿದೆ. ಅವೆಲ್ಲ ಮೊಬೈಲ್ ಆ್ಯಪಿಗೆ ಸಂಬಂಧಪಟ್ಟಂಥ ಯಾವುದೇ ಗಣಕೀಕೃತ ಉಪಕರಣಗಳಾಗಲಿ, ಯಾವುದೇ ಡಾಟಾ ಸಂಬಂಧಪಟ್ಟಂಥ ಯಾವುದೇ ರೀತಿಯಂತಹ ಪ್ರಿಂಟರ್, ಸ್ಕ್ಯಾನರ್ ಅಥವಾ ಗೂಗಲ್ ಕ್ರೋಮ್, ಯಾವುದೇ ರೀತಿಯಂತಹ ಲ್ಯಾಪ್ಟಾಪ್ ಸೌಲಭ್ಯಗಳು ಇಲ್ಲದೆ ನಾವು ಇದುವರೆಗೂ ಕೂಡ ಕೆಲಸ ಮಾಡ್ತಾಯಿದ್ದೀವಿ. ಹಳ್ಳಿಗಾಡಿನಲ್ಲಿ ನೋಡಬೇಕಂದ್ರೆ 2-3 ಕಡೆ ಒಂದೊಂದು ವಿಲೇಜ್ ಅಕೌಂಟೆಂಟು, ಇಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ಕೆಲಸ ಮಾಡ್ತಾಯಿದ್ದಾರೆ. ಅಲ್ಲೂ ಕೂಡ ಚಾವಡಿ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ, ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲ. ಹಾಗೂ ಏನು ನಾವು ತಾಲೂಕು ಕೇಂದ್ರದಿಂದ ನಮ್ಮ ಕೇಂದ್ರಕ್ಕೆ, ನಮ್ಮ ವರ್ಕಿಂಗ್ ಪ್ಲೇಸಿಗೆ, ಹಳ್ಳಿಗೆ ಹೋಗಲಿಕ್ಕೆ ಟ್ರಾವೆಲಿಂಗ್ ಅಲವೆನ್ಸ್ ಏನಿದೆ ಸರ್ಕಾರ ಕೇವಲ 500 ರೂಪಾಯಿ ಕೊಡ್ತಾ ಇದೆ. ಅದು 1 ಅಥವಾ 2 ದಿನಕ್ಕೆ ಮಾತ್ರ ಅದು ಸಾಕಾಗ್ತದೆ. ಆದರೆ ನಮಗೆ ಈ ಟ್ರಾವೆಲಿಂಗ್ ಅಲವೆನ್ಸನ್ನು ಕೂಡ 5,000 ಹೆಚ್ಚಿಸಬೇಕನ್ನುವಂತಹ ನಮ್ಮದು ಈ ಒಂದು ಮನವಿಯಲ್ಲಿ ಇದೆ. ಹಾಗೂ ರಿಸ್ಕ್ ಅಲವೆನ್ಸ್ ಈ ಪೊಲೀಸ್ ಇಲಾಖೆಯಲ್ಲಿ ಅಥವಾ ಬೇರೆ ಬೇರೆ ಅರಣ್ಯ ಇಲಾಖೆಯಲ್ಲಿ ಯಾವ ಥರ ಈ ಕಾಡು ಪ್ರಾಣಿಗಳಿಂದ ಆಗಿರ್ಬೋದು, ಪ್ರಾಕೃತಿಕ ವಿಕೋಪ ಸಂದರ್ಭದಲ್ಲಿ ಕ್ಷೇತ್ರ ಮಟ್ಟದಲ್ಲಿ ನಾವು ಕೆಲಸ ಮಾಡೋದರಿಂದ ಅಲ್ಲಿ ನಮಗೇನಾದ್ರು ಅವಘಡ ಆದರೆ ಅಲ್ಲೂ ಕೂಡ ನಮ್ಮ ಕುಟುಂಬಕ್ಕೆ ರಿಸ್ಕ್ ಅಲವೆನ್ಸನ್ನು ಕೊಡಬೇಕು ಅಂತ ಹೇಳ್ತಾ ನಾವು ಈ ಒಂದು 2ನೇ ಹಂತದ ಪ್ರತಿಭಟನೆಯನ್ನು ಕೈಗೊಂಡಿದ್ದೀವಿ. ಇದು ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರು ಶ್ರೀ ಯೋಗೇಶ್ ನಾಯ್ಕ್ ಅವರ ಕರೆಯಂತೆ ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡಿದ್ದೀವಿ. ನಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ನಮ್ಮ ಬೇಡಿಕೆಯಲ್ಲಿ 70%ಕ್ಕಿಂತ ಅಧಿಕ ಬೇಡಿಕೆಯನ್ನು ತಕ್ಷಣ ನಮ್ಮ ರಾಜ್ಯ ಸರ್ಕಾರದ ಮಾನ್ಯ ಕಂದಾಯ ಸಚಿವರು ಮತ್ತು ನಮ್ಮ ಆಯುಕ್ತರು ಏನಿದ್ದಾರೆ ಅವರು ಅದನ್ನು ಪರಿಹರಿಸ್ಬೋದು. ಹಾಗಾಗಿ 100ಕ್ಕೆ 100ರಷ್ಟು ಆಗಲಿಲ್ಲ ಅಂದರೂ ಕೂಡ ನಮಗೆ ಅವ್ರ ಕೈಯಲ್ಲಾದಷ್ಟಂತಹ ಈ ವರ್ಗಾವಣೆಗೆ ಸಂಬಂಧಪಟ್ಟಂಗಿರ್ಬೋದು ಅಥವಾ ಈ ಟ್ರಾವೆಲಿಂಗ್ ಅಲವೆನ್ಸನ್ನು ಕೊಡುವಂಥ ಸೌಲಭ್ಯ ಇರ್ಬೋದು, ಮೂಲಭೂತ ಸೌಕರ್ಯ ಇರ್ಬೋದು, ಅದನ್ನಾದರೂ ನಮಗೆ ಮಾಡಿಕೊಟ್ಟು ನಾವು ಸಾರ್ವಜನಿಕರಿಗೆ ಉತ್ತಮ ರೀತಿಯಲ್ಲಿ ನಾವು ಇನ್ನೂ ಪಾರದರ್ಶಕವಾಗಿ ಕೆಲಸ ಮಾಡಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಇಲ್ಲ ಅಂದರೆ ನಮಗೆ 21 ಮೊಬೈಲ್ ಆ್ಯಪ್ ಎಲ್ಲ ಕೂಡ ಸಾರ್ವಜನಿಕರಿಗೆ ಸಂಬಂಧಪಟ್ಟಂಗೆ ಇರ್ತದೆ. ಈಗ ಕೆಲವು ಕಡೆ ನೌಕರಿ ಕ್ಷೇತ್ರ ಮಟ್ಟದಲ್ಲಿ ಸರ್ಕಾರದ ಯಾವುದೇ ಯೋಜನೆ ಇದ್ದರೂ ಕೂಡ ನಾವು ಅದನ್ನು ಪ್ರಾಮಾಣಿಕವಾಗಿ ಬೆಳಗ್ಗೆ 7 ಗಂಟೆಯಿಂದ ಹೋಗಿ ಸಂಜೆ 7-8 ಗಂಟೆ ತನಕ ದುಡಿದಿರೋದಿದೆ. ಮತ್ತು ಮನೆಯಲ್ಲಿ ನಾವು ಕೆಲಸ ಮಾಡಿರುವಂತಹ ಪ್ರಸಂಗಗಳಿದ್ದಾವೆ. ಆಧಾರ್ ಸೀಡಿಂಗಲ್ಲಿ ಇಡೀ ರಾಜ್ಯಾದ್ಯಂತ ಈಗಾಗಲೇ ಮಾಡಿಸಿದ್ದೀವಿ. ನಮ್ಮ ಸಿದ್ದಾಪುರ ತಾಲೂಕಂತೂ 95% ಎಲ್ಲ ಗ್ರಾಮ ಪಂಚಾಯಿತಿ ಅಥವಾ ಗ್ರಾಮ ಆಡಳಿತ ಅಧಿಕಾರಿಗಳು ಅದನ್ನು ಅಚೀವ್ಮೆಂಟ್ ಮಾಡಿದ್ದಾರೆ. ಎಲ್ಲ ನಾವು ಹ್ಯಾಂಡಲ್ ಮಾಡೋದು ಕಷ್ಟ ಆಗ್ತದೆ. ಹಾಗಾಗಿ ದಯಮಾಡಿ ಸರ್ಕಾರ ನಮಗೆ ಸರಿಯಾದ ಮೂಲಭೂತ ಸೌಕರ್ಯ ಮತ್ತು ಇತರ ನ್ಯಾಯವನ್ನು ಒದಗಿಸ್ಬೇಕಂತ ಹೇಳ್ತಾ ಅದನ್ನು ಒದಗಿಸುವವರೆಗೂ ಈ ಅನಿರ್ದಿಷ್ಟಾವಧಿ ಮುಷ್ಕರ ಇದೇ ರೀತಿ ಮುಂದುವರಿಯುತ್ತೆ ಅಂತ ಹೇಳ್ತಾ ನಾನೊಂದು ಮಾತನ್ನ. ಸ್ಥಳಕ್ಕೆ ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ಭೇಟಿ ನೀಡಿ ಪ್ರತಿಭಟನಾಕಾರರ ಸಮಸ್ಯೆಯನ್ನು ಆಲಿಸಿ ಮನವಿಯನ್ನು ಸ್ವೀಕರಿಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕಳಿಸುವುದಾಗಿ ತಿಳಿಸಿದರು. ಆದಷ್ಟು ಬೇಗ ಪ್ರತಿಭಟನೆಯನ್ನು ಕೈಬಿಟ್ಟು ಕರ್ತವ್ಯಕ್ಕೆ ಹಾಜರಾಗುವಂತೆ ವಿನಂತಿಸಿದರು.
ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.